ಮಾವ ತಾತ ಮನೇಲಿ ಒಬ್ಬರೇ ಇರ್ತಾರೆ, ನಾವು ಹೊರಡನ್ವಾ? ಓಹ್ ಹೌದಲ್ವಾ, ನನಗೆ ಲಕ್ಷ್ಮಿ ಜೊತೆ ಮಾತಾಡ್ತಿದ್ರೆ ಸಮಯ ಹೋಗಿದ್ದೆ ಗೊತ್ತಾಗೋದಿಲ್ಲ. ಮತ್ತೆ 30 ವರ್ಷದಿಂದ ಆಡದೇ ಇರೋ ಮಾತುಗಳನ್ನ ಆಡೋದಿಕ್ಕೆ ಹೆಚ್ಚು ಕಮ್ಮಿ 30 ವರ್ಷನೇ ಬೇಕು. ಹೌದಮ್ಮ, ಅದಕ್ಕೆ ನಾನು ಇನ್ಮೇಲೆ ಬಂದು ಹೋಗ್ತಾನೆ ಇರ್ತೀನಿ. ನಿನಗೇನು ಬೇಜಾರಿಲ್ಲ ತಾನೆ? ಏನ್ ಮಾತು ಅಂತ ಆಡ್ತೀರಿ ಮಾವಯ್ಯ? ನಾನು ನಿಮ್ ಮಗಳ ತರಾನೇ ತಿಳ್ಕೊಳ್ಳಿ. ಇದನ್ನ ಬರೀ ನಿಮ್ ತಂಗಿ ಮನೆ ಅಂತ ತಿಳ್ಕೊಳ್ದೆ ಮಗಳ ಮನೆ ಅಂತಾನು ತಿಳ್ಕೊಂಡು ಬಂದು ಹೋಗಿ ಮಾಡ್ತಾ ಇದ್ರೆ ನಮ್ಗೆ ಅದೇ ಸಂತೋಷ. ಆಯ್ತಮ್ಮ. ಲಕ್ಷ್ಮಿ, ಶ್ರೀನಿವಾಸ್, ನಾವಿನ್ ಹೊರಡ್ತೀವಿ. ಅಣ್ಣ, ಈಗ ತಾನೇ ಬಂದು ಹಾಗೆ ಹೋಗ್ತಿದ್ದಿಲ್ಲ, ಇವತ್ತು ಒಂದಿನ ಇದ್ದು ಹೋಗ್ಬೋದಿತ್ತು. ದಯವಿಟ್ಟು ಇವತ್ತು ಇದ್ಬಿಟ್ಟು ಹೋಗಿ. ನೀವು ಇಲ್ಲೇ ಇದ್ರೆ ಲಕ್ಷ್ಮಿಗೆ ಇನ್ನೂ ಖುಷಿ ಆಗುತ್ತೆ. ಇರ್ಬೋದಿತ್ತು, ಆದರೆ ಅಪ್ಪನಿಗೆ ನಾವಿಲ್ಲಿ ಬಂದಿರೋದನ್ನ ಹೇಳಿಲ್ಲ. ಅವ್ರಿಗೇನ ಗೊತ್ತಾಗಿದ್ದರೆ ನಮಗಿಂತ ಮೊದಲೇ ರೆಡಿ ಆಗ್ಬಿಡ್ತಿದ್ರು. ಇರ್ಲಿ ಬಿಡಿ, ಅವ್ರನ್ನ ಇನ್ನೊಂದ್ಸಲಿ ಕರ್ಕೊಂಡ್ಬರ್ತೀನಿ. ಅವಾಗ ನೀವು ಹೋಗಿ ಅಂದ್ರೂ ನಾವು ಹೋಗೋದಿಲ್ಲ. ಅತ್ತೆ ಅಂತ ಮಾತನ್ನ ನಿಮ್ಗೆ ಯಾವತ್ತೂ ಹೇಳಕ್ಕಿಲ್ಲ. ನೀವ್ ಅತ್ತೆ ಜೊತೆಗಿದ್ರೆ ಅತ್ತೆಗೊಂಥರ 100 ಆನೆ ಬಲ ಇದ್ದಂಗೆ. ಆ ವಿಶ್ವ, ಕಾರಲ್ಲಿ ಸೂಟ್ ಕೇಸು ಮತ್ತೆ ಒಂದೆರಡು ಬ್ಯಾಗ್ ಇದೆ, ತಗೊಂಬರಪ್ಪ. ತಗೊಳಮ್ಮ. ಏನಣ್ಣ ಇದು? ಇದು ನೆನೆ ಸೇರ್ಬೇಕಾಗಿರೋ ಆಸ್ತಿ ಪತ್ರಗಳು. ಎಲ್ಲ ನಿನ್ನ ಹೆಸರು ಮಾಡಿಸಿದ್ದೀನಮ್ಮ. ಇದು ನಾನು ನಿನ್ ಕೊಡಬೇಕಾಗಿತ್ತು, ಇದು ನನ್ನ ಕರ್ತವ್ಯ. ತಗೋ. ಏನಣ್ಣ ಇದು? ನಾನು ನೀನು ಒಂದಾಗಿದ್ದು ಇದಕ್ಕೋಸ್ಕರನ? ಇಷ್ಟೇನಾ ನಿನ್ನ ಅರ್ಥ ಮಾಡ್ಕೊಂಡಿರೋದು? ಹಾಗಲ್ಲಮ್ಮ, ಇದೆಲ್ಲ ನಿನಗೆ ಸೇರ್ಬೇಕಾಗಿರೋದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಬೇಡಣ್ಣ,